ಇದು ತುಂಬ ಹಳೆಯ ಕಾಲದ ಒಂದು ರೊಟ್ಟಿ, ನಮ್ಮ ಅಜ್ಜಿ ಕಾಲದ್ದು. ಬಹಳ ರುಚಿಯಾಗಿರುತ್ತೆ. ಹೀರೆಕಾಯಿಯ ಗೋಧಿ ರೊಟ್ಟಿ. ಈಗ ಇದಕ್ಕೆ ನಂಚ್ಕೊಳ್ಳೋಕ್ಕೆ ನಾನು ಟೊಮೊಟೊ ಕಾಯಿ ರಸ ಮತ್ತು ಕಾಯಿ ಚಟ್ನಿ ಇಟ್ಟಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಈಗ ಹೀರೆಕಾಯಿ ರೊಟ್ಟಿ ಮಾಡೋಣ. ರೆಸಿಪಿ ನೋಡೋಣ. 3 ಹೀರೆಕಾಯಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ತುರಿಬೇಕು. ಹೀರೆಕಾಯಿ ತುರಿದಿಟ್ಕೊಂಡಿದ್ದೀನಿ. 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗಾಗಷ್ಟು ಉಪ್ಪಿದೆ. ಹಸಿಮೆಣಸಿನ ಪೇಸ್ಟ್ ಹಾಕ್ಬೋದು. ನಾನಿಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಟ್ಕೊಂಡಿದ್ದೀನಿ. 1 ಒಳಮುಷ್ಟಿ ಕಾಯಿ ಹೂವಿದೆ. ನೀವು ಬೇಕಾದ್ರೆ ಹಾಕ್ಬೋದು, ಬೇಡದಿದ್ರೆ ಬಿಡ್ಬೋದು. ನಾನಿಲ್ಲಿ 2 ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಳ್ತೀನಿ. ನೀವು ತರಕಾರಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ಹಾಕಿ. ಈಗ ಒಂದ್ಸರಿ ಹೀರೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಒಂದ್ಸರಿ ಹಾಗೆ ಕಲಿಸ್ಕೊಳ್ತೀನಿ. ನಂತರ ನೋಡಿ ನೀರು ಹಾಕ್ತೀನಿ. ಗೋಧಿ ಹಿಟ್ಟು ಕೆಲವರಿಗೆ ತುಂಬ ಹೀಟ್ ಆಗುತ್ತೆ. ಆ ಸಮಯದಲ್ಲಿ ಈ ಥರ ತರಕಾರಿ ಹಾಕಿ ರೊಟ್ಟಿ ಮಾಡ್ಬೋದು. ತುಂಬ ಟೇಸ್ಟು ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಸ್ವಲ್ಪ ಕಲಸೋಣ ಚೆನ್ನಾಗಿ. ನಂತರ ನೀರೆಷ್ಟು ಬೇಕೋ ಅಷ್ಟು ಹಾಕೋಣ. ಈಗ ರೊಟ್ಟಿ ಹಿಟ್ಟು ಕಲಸಿ ಮುಗಿತಾ ಬಂತು ನೋಡಿ. ಈಗ ಹದ ಆಗಿದೆ. ಈಗ ಒಂದು ಪ್ಲಾಸ್ಟಿಕ್ ಮುಚ್ಚೋಣ. ಅರ್ಧ ಗಂಟೆ ಬಿಟ್ಟು ರೊಟ್ಟಿ ಮಾಡೋಣ. ಈಗ ಮುಚ್ಚಿದ್ದು ತೆಗೆದಿದ್ದೀನಿ. ಚೆನ್ನಾಗಿ ನೆಂದಿದೆ. ಹೀಗೆ ನೆಂದರೆ ರೊಟ್ಟಿ ತುಂಬ ಟೇಸ್ಟ್ ಬರುತ್ತೆ. ಈಗ ಪ್ಲಾಸ್ಟಿಕ್ ಶೀಟ್ ಇಟ್ಕೊಂಡಿದ್ದೀನಿ. ಒಂದ್ಸರಿ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ. ಹಿಟ್ಟಿನ ಉಂಡೆ ತಗೋಬೇಕಾದ್ರಷ್ಟೇ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿರಬೇಕು ನೋಡಿ. ಉಂಡೆ ಮಾಡಿದ್ದೀನಿ. ಈಗ ಹಿಟ್ಟನ್ನು ಪ್ಲಾಸ್ಟಿಕ್ ಶೀಟಿಗೆ ಹಾಕ್ಕೊಂಡಿದ್ದೀನಿ. ನಿಧಾನವಾಗಿ ತಟ್ಟೋಣ. ಆದರೆ ಅಕ್ಕಿ ಹಿಟ್ಟಿನ ರೊಟ್ಟಿಗಿಂತ ಇದೆ ತುಂಬ ಈಸಿ. ಅಕ್ಕಿ ಹಿಟ್ಟಲ್ಲಿ ಒಂದು ಹದ ಬೇಕು. ಇಲ್ಲಿ ಸ್ವಲ್ಪ ಹಿಟ್ಟು ನೀರಾದರೂ ಸಹಿತ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು. ಮಧ್ಯೆ ಒಂಚೂರು ಎಣ್ಣೆ ಹಚ್ಕೊಂಡ್ರೆ ಸರಿ. ಒಂದ್ಸರಿ ಅಂಗೈಯಲ್ಲಿ ತಟ್ಟಿದರೆ ಶೇಪು ಚೆನ್ನಾಗಿ ಬರುತ್ತೆ. ಈಗ ರೊಟ್ಟಿ ತಟ್ಟಾಯಿತು. ಈಗ ರೊಟ್ಟಿಗೆ ಮಧ್ಯೆ ಒಂದು ಕಣ್ಣು ಮಾಡೋಣ. ಹೀಗೆ ಮಾಡಿದಾಗ ಕಾವಲಿ ಮೇಲೆ ಹಾಕಿದರೆ ಎಣ್ಣೆ ಆ ಹೋಲೊಳಗೆ ಹಾಕಿದರೆ ಎಲ್ಲ ಕಡೆ ಪಸರುತ್ತೆ. ಈಗ ನೋಡಿ ಕಾವಲಿ ಕಾದಿದೆ. ರೊಟ್ಟಿ ಹಾಕಿದ್ದೀನಿ. 2 ನಿಮಿಷ ಬಿಟ್ಟು ಪ್ಲಾಸ್ಟಿಕ್ಕನ್ನು ನಿಧಾನವಾಗಿ ತೆಗಿಬೇಕು. ಯಾವಾಗಲೂ ರೊಟ್ಟಿನ ಕಬ್ಬಿಣದ ಕಾವಲಿಲೇ ಮಾಡಬೇಕು ನೋಡಿ. ನಿಧಾನ ತೆಗಿಯೋಕ್ಕೆ ಬರುತ್ತೆ, ಅಂಟಲ್ಲ ಎಲ್ಲೂ. ಈಗ ಎಣ್ಣೆ ಹಾಕೋಣ. ರೊಟ್ಟಿಗೆ ಯಾವಾಗಲೂ ಮುಚ್ಚಿ ಬೇಯಿಸಬೇಕು, ಬೇಗ ಬೇಯುತ್ತೆ. ಈಗ ಮುಚ್ಚಿದ್ದು ತೆಗಿಯೋಣ. ರೊಟ್ಟಿ ಒಂದು ಸೈಡ್ ಬೆಂದಿದೆ. ಮೊಗ್ಚು ಹಾಕೋಣ. ಸ್ವಲ್ಪ ವಯಸ್ಸಾದವರಿಗೆ ಗೋಧಿ ಹಿಟ್ಟಿನ ಚಪಾತಿ ತಿಂದರೆ ಆಗಲ್ಲ. ಆವಾಗ ಈ ಥರ ತರಕಾರಿ ಹಾಕಿ ರೊಟ್ಟಿ ಮಾಡ್ಬೋದು. ತುಂಬ ಟೇಸ್ಟ್ ಇರುತ್ತೆ. ತರಕಾರಿನೂ ತಿಂದಂಗಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ರೊಟ್ಟಿ, ಚಪಾತಿ, ದೋಸೆ ಯಾವುದಾದ್ರೂ ಸಹಿತ 2 ಸರಿ ಮೊಗ್ಚಾಕಬೇಕು. ಜಾಸ್ತಿ ಸತಿ ಮೊಗ್ಚಾಕ್ದಂಗೂ ಅದು ಒರಟಾಗುತ್ತೆ, ಮೃದು ಬರಲ್ಲ. ಈಗ ನೋಡಿ ರೊಟ್ಟಿ ಬೆಂದಾಯಿತು. ತೆಗಿಯೋಣ. ರಾತ್ರಿ ಹೊತ್ತು ಚಪಾತಿ ತಿಂದರೆ ಕೆಲವರಿಗೆ ಬಾಯಾರಿಕೆ ಆಗುತ್ತೆ, ನಿದ್ರೆ ಬರೋಲ್ಲ. ಅದು ಸ್ವಲ್ಪ ಹೀಟು. ಈಗ ತರಕಾರಿ ಹಾಕ್ಕೊಂಡು ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ. ಬಹಳ ರುಚಿ ಈ ರೊಟ್ಟಿ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.